ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತು ಹಾಕಿದ್ದಾಗಿ ಹೇಳಿದ್ದ ಅನಾಮಿಕನನ್ನ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಆಗಸ್ಟ್ 22ರ ಬೆಳಗ್ಗೆ 10:30ರಿಂದ ಆಗಸ್ಟ್ 23ರ ಮುಂಜಾನೆ 5 ಗಂಟೆಯವರೆಗೆ ಅನಾಮಿಕನನ್ನ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಸ್ವತಃ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಖುದ್ದು ಹಾಜರಾಗಿದ್ರು. ಮೊಹಂತಿ ನೇತೃತ್ವದ ತಂಡ ಅನಾಮಿಕನಿಗೆ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಬರೋಬ್ಬರಿ 19 ಗಂಟೆಗಳ ಕಾಲ ಸುದೀರ್ಘ ವಿಚಾರಣೆ ಬಳಿಕ ಮಾಸ್ಕ್ ಮ್ಯಾನ್ ನನ್ನ ಬಂಧಿಸಲಾಗಿದೆ. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯಲ್ಲಿ ನಡೆದ ವಿಚಾರಣೆ ವೇಳೆ ಅನಾಮಿಕನ ಪ್ರತಿ ಮಾತುಗಳನ್ನ ಸೂಕ್ಷ್ಮವಾಗಿ ಗಮನಿಸಲಾಗಿದೆ. ಈ ವೇಳೆ ಆತ ಹೇಳ್ತಾ ಇರೋದು ಸುಳ್ಳು, ದುರುದ್ದೇಶದಿಂದಲೇ ಈ ರೀತಿ ಮಾಡ್ತಿರಬಹುದು ಅಂತ ಅನಿಸಿದೆ. ಹೀಗಾಗಿ ಅನಾಮಿಕನನ್ನ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಅನಾಮಿಕ ಹೇಳಿದಂತೆ ನೇತ್ರಾವತಿ ಅರಣ್ಯದಲ್ಲಿ 17 ಪಾಯಿಂಟ್ಗಳಲ್ಲಿ ಅಗೆದ್ರೂ ಕೂಡ ಯಾವುದೇ ಅಸ್ಥಿ ಪಂಜರ ಸಿಕ್ಕಿರಲಿಲ್ಲ. 2 ಕಡೆ ಸಿಕ್ಕಿದ್ದಂತಹ ಮೂಳೆಗಳು ಪುರುಷರದ್ದು. ಹೀಗಾಗಿ ಅನುಮಾನಗೊಂಡ ಅಧಿಕಾರಿಗಳು ಅನಾಮಿಕನನ್ನ ವಿಚಾರಣೆಗೆ ಒಳಪಡಿಸಿದ್ರು. ಸದ್ಯ ಅನಾಮಿಕನ ರಹಸ್ಯ ಪತ್ತೆ ಹಚ್ಚೋಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಸುದೀರ್ಘ 2 ದಿನಗಳ ವಿಚಾರಣೆ ವೇಳೆ ಅನಾಮಿಕ ನೀಡಿದ ಮಾಹಿತಿ ತೃಪ್ತಿಕರವಾಗಿ ಇರದ ಕಾರಣ ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆ ಮಾಡುವ ಸಲುವಾಗಿ ಎಸ್ಐಟಿ ಕೋರ್ಟ್ ಅನುಮತಿ ಪಡೆಯಲಿದೆ.